ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಏನು ನೋಡ್ತಿದ್ದೀವಿ ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಫಿಸಿಕ್ಸ್ದು ಚಾಪ್ಟರ್ 11 ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ಆಲ್ರೆಡಿ 10 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿದೆ. ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇವತ್ತು ಇದ್ರ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಇವೆಲ್ಲ ಏನು ಜಾಸ್ತಿ ಕೇಳಲ್ಲ, ಕೇಳಿದರೆ ಏನಾದ್ರು ಡೆಫಿನೇಷನ್ ಕೇಳಲ್ಲ ಯೂಶಲಿ. ಇದೇನಾದ್ರು ಔಟ್ ಆಫ್ ಔಟ್ ತೆಗಿಯೋರಿದ್ರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡಲೇಬೇಕು ಅನ್ನೋದಿದ್ರೆ ಅದನ್ನ ಕ್ಲೀನಾಗಿ ಓದ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇದೆಯಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇದೊಂದು ಕ್ಲೀನಾಗಿ ಓದ್ಕೊಂಡಿರಿ, ಕೊಟ್ಟರು ಕೊಡ್ಬೋದು. ಅದಕ್ಕೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅದೊಂದು ಡೆಫಿನೇಷನ್ ಇಲ್ಲಿ ಗಂಟ ಕಲ್ತ್ಕೊಳ್ಳಿ ಸಾಕು, ಅದೇನು ಜಾಸ್ತಿ ಕೇಳಲ್ಲ. ಮತ್ತೆ ಇಲ್ಲಿ ಫೋಟೋ ಎಲೆಕ್ಟ್ರಾನ್ಸ್, ಇದು ಮೇನ್ ಪಾಯಿಂಟ್, ಇದನ್ನ ನೋಡ್ಕೊಳ್ಳಿ ಸಾಕು. ಫೋಟೋ ಕರೆಂಟ್, ಫೋಟೋ ಎಲೆಕ್ಟ್ರಾನ್ಸ್ ಇಷ್ಟು. ನಿಮಗೆ ಏನಾದರೂ ಈ ಥರದ್ದು ನೋಟ್ಸ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಿಗೆ ಹೋಗಿ ಲಿಂಕ್ ಹೋಗ್ಬಿಟ್ಟು ಡೈರೆಕ್ಟ್ DM ಮಾಡಿದರೆ ನಾನೇ ಕಳಿಸ್ಕೊಡ್ತೀನಿ ಇದ್ರ PDF ನ, ಆಯ್ತಾ. ನೆಕ್ಸ್ಟು ಇಷ್ಟೇ, ಇದರಲ್ಲಿ ಇನ್ನೇನು ಯಾವುದು ಕೇಳಲ್ಲ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಇದೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಥ್ರೆಶೋಲ್ಡ್ ವೇವ್ಲೆಂತ್. ಇವೆರಡು ಇಂಪಾರ್ಟೆಂಟು. ಈ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕೇಳ್ತಾನೆ, ಥ್ರೆಶೋಲ್ಡ್ ವೇವ್ಲೆಂತ್ ಕೇಳ್ತಾನೆ, ಡಿಫೈನ್ ಅಂತ ಕೇಳ್ತಾನೆ. ವೆರಿ ವೆರಿ ಇಂಪಾರ್ಟೆಂಟು. ಇದನ್ನ ಆಲ್ವರ್ಡ್ಸ್ ಅಬ್ಸರ್ವೇಷನ್ ಇನ್ ಫೋಟೋ ಎಲೆಕ್ಟ್ರಿಕ್, ಅದನ್ನ 3 ಮಾರ್ಕ್ಸಿಗೆ ಕೇಳ್ತಾನೆ. ಈ ಆಲ್ವರ್ಡ್ಸ್ ಅಬ್ಸರ್ವೇಷನ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಏನಿದೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. 3 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನ. ಈ ಕ್ವಶನ್ ಕೇಳ್ತಾರೆ 3 ಮಾರ್ಕ್ಸಿಗೆ, ಓದ್ಕೊಳ್ಳಿ. ಮತ್ತೆ ನೆಕ್ಸ್ಟು ಇಲ್ಲೇ ಇದೆ ನೋಡಿ ಇನ್ನೊಂದು ಕ್ವಶನ್ ಕೂಡ, ಲೆನಾರ್ಡ್ಸ್. ಇವೆರಡರಲ್ಲೊಂದು 3 ಮಾರ್ಕ್ಸಿಗೆ ಕೇಳ್ತಾನೆ. ನೀವು ಆಲ್ರೆಡಿ ಪ್ರಿಪರೇಟರಿ ಬರೀತಿದ್ರೆ ಗೊತ್ತಾಗುತ್ತೆ. ಇದನ್ನ ನೀವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀರಾ ಎಕ್ಸಾಮ್ನ, ಅಷ್ಟೇ ನಿಮಗೆ ಆನ್ಯುವಲ್ ಎಕ್ಸಾಮಲ್ಲಿ ಕೂತಿರ್ತೀರಲ್ಲ ಗೊತ್ತಾಗುತ್ತೆ. ಫ್ರೀಗೆ ಬಿಡಲ್ಲ, ನಿಜವಾಗ್ಲೂ ಟಫ್ ಇರುತ್ತೆ ಸಖತ್ತು. ಕ್ಲೀನಾಗಿ ಓದ್ಕೊಳ್ಳಿ. ನಾನು ಎದುರಿಸ್ತೆ ಅಲ್ಲ, ನೀವು ಈಗಿನಿಂದಲೇ ಪ್ರಿಪೇರ್ ಆದರೆ ನಿಮಗೆ ಒಳ್ಳೇದು. ನಿಮಗೆ ಈಗ ಗೊತ್ತಾಗಲ್ಲ, ಪರ್ಸೆಂಟೇಜು ಯಾವಾಗ ಬರುತ್ತೆ ಆಗ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಓದಬೇಕಿತ್ತು ಅಂತ. ಬಿಡಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಈಗ ನೆಕ್ಸ್ಟು ಯಾವುದು ಅಂದರೆ ಇದೆಲ್ಲ ಏನು ಕೇಳಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಲ್ಲ, ಅದಕ್ಕೆ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿದೆಯಲ್ಲ, ಇದು ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಸ್ಟಾರ್ ಮಾರ್ಕ್ ಹಾಕೋಬಿಡಿ, ಇದನ್ನ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆರ್ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಅಥವಾ ಇದು ಇವೆರಡರಲ್ಲೊಂದು ಕೇಳ್ತಾನೆ ನೋಡಿ. ಇಲ್ಲೊಂದಿದೆ, ಐನ್ಸ್ಟೀನ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಎಕ್ಸ್ಪ್ಲನೇಷನ್ ಆಫ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇವೆರಡು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. 5 ಮಾರ್ಕ್ಸಿಗೆ ಕೇಳ್ತಾನೆ, ಕ್ಲೀನಾಗಿ ಓದ್ಕೊಳ್ಳಿ ಆಯ್ತಾ. ನೋಡಿ, ಇಲ್ಲೇ ಈ ಕ್ವೆಶನ್ ಕೂಡ ಇದೆ. ಈ ಕ್ವೆಶನ್ ಇದೆ, K is equal to HV minus V0. ಇದು ಯಾವಾಗ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇದ್ದಾಗ, ಆಯ್ತಾ. ಅದು ಸಾಲ್ವ್ ಮಾಡಿರೋದು ಇದೆ. ರಿಸಲ್ಟ್ ಏನೇನು ಬರ್ತವೆ ನೋಡಿ. ಈ ಐನ್ಸ್ಟೀನ್ ಎಕ್ಸ್ಪ್ಲನೇಷನ್ ಏನಿದೆ ಅದ್ರದ್ದೇ ಇದು. ಇಲ್ಲಿ ಈ ಕ್ವಶನ್ ಕೇಳಿದ್ರೆ ಇಲ್ಲಿಂದ ಇಲ್ಲಿ ಗಂಟ ಅಂದ್ರ ಇಲ್ಲಿ ಗಂಟ ಬರೀವೆ. ಇಲ್ಲಿ ಈ ಪಾಯಿಂಟ್ಸ್ನೇ ಬರೀರಿ ಆಯ್ತಾ. ಆ ಕ್ವಶನ್ ಕೇಳಿದ್ರೆ ಐನ್ಸ್ಟೀನ್ ಫೋಟೋ ಈಕ್ವೇಶನ್ ಐತೆ ನೋಡಿ, ಇಲ್ಲೇ ಇದೆ ಐನ್ಸ್ಟೀನ್ ಫೋಟೋ ಈಕ್ವೇಶನ್ ಆಯ್ತಾ. ನೆಕ್ಸ್ಟ್ ಯಾವ್ದು ಕೇಳ್ತಾರೆ ಅಂದ್ರೆ ಇದು ಮೂರು ಮಾರ್ಕ್ಸ್, 3 ಮಾರ್ಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಆನ್ಯುವಲ್ ಅಲ್ಲಿ ಕೇಳಿದ್ರು, 2024 ಆನ್ಯುವಲ್ ಅಲ್ಲಿ ಕೇಳಿದ್ರು. ಡಿ ಬರ್ಗೋಲಿಸ್ ಹೈಪೋಥಿಸಿಸ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಏನು ಇಷ್ಟು ಕಾಲಮ್ ಹಾಕ್ತಿದೀನಿ, ಇದೊಂದು ಮ್ಯಾಟರ್ ವೇವ್ಸ್ ಆರ್ ದಿ ವೇವ್ಸ್ ಅಸೋಸಿಯೇಟೆಡ್ ವಿತ್ ಮೂವಿಂಗ್ ಮೆಟೀರಿಯಲ್ ಪಾರ್ಟಿಕಲ್ಸ್. ಇಷ್ಟು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅದೊಂದು ಸ್ವಲ್ಪ ಕ್ಲೀನಾಗಿ ಓದ್ಕೊಳ್ಳಿ ಆಯ್ತಾ. ಕೇಳಿದ್ರು ಕೇಳ್ಬಹುದು, ಅದೇನು ಜಾಸ್ತಿ ಕೇಳಲ್ಲ. ಇವನ್ ನೋಡಿ, ಲಾಸ್ಟ್ ನಾನು ಎಲ್ಲಾದ್ರಲ್ಲೂ ಹೇಳ್ದಂಗೆ ಇಂಪಾರ್ಟೆಂಟ್ ಏನಿರುತ್ತೆ ಲಾಸ್ಟಿಗೆ ಅದನ್ನ ಬರ್ದಿರ್ತೀನಿ ನೋಡಿ. 2ನೇದು ಡಿ ಬಾರ್ಗ್ಲಿಸ್. ಇವೇನು ಈಕ್ವೇಶನ್ ಇದಾವೆ ಇವನು ಕಲ್ತ್ಕೊಂಡಿರಿ, ಯಾಕಂದ್ರೆ ಈ ಈಕ್ವೇಶನ್ ಕೊಡ್ತಾರೆ, ಕೊಟ್ಬಿಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೇಳ್ತಾರೆ. ನೆಕ್ಸ್ಟ್ ಡಿವಿಷನ್ ಅಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟ್ ಕನ್ವರ್ಸ್ ದಿ ನೇಚರ್ ಆಫ್ ಮೂವಿಂಗ್ ಎಲೆಕ್ಟ್ರಾನ್ಸ್. ಇದನ್ನ ಕೇಳ್ತಾರೆ ಅಷ್ಟೇ, ಇನ್ನೇನು ಕೇಳಲ್ಲ. ಅದ್ಬಿಟ್ರೆ ಇನ್ನೇನು ಕೇಳಲ್ಲ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಹೆಲ್ಪ್ ಆಗಲಿ. ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅದ್ರ ವಿಡಿಯೋ ಮಾಡ್ತೀನಿ, ಕಮೆಂಟ್ ಮಾಡಿ.